ವೈದ್ಯಕೀಯ ವಿದ್ಯಾರ್ಥಿನಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿರುವಂತಹ ಘಟನೆ ನಡೆದಿದೆ. ಗದಗ ವಸತಿ ನಿಲಯದಲ್ಲೇ ವೀಣಾ ಹಾನಾಪುರ ಸಾವಿಗೀಡಾಗಿದ್ದಾರೆ. 24 ವರ್ಷದ ವೀಣಾ ಹಾನಾಪುರ ಸಾವಿಗೀಡಾಗಿದ್ದಾರೆ. ನಾಗಾವಿ ಬಳಿಯ ಗ್ರಾಮೀಣ ಅಭಿವೃದ್ಧಿ ವಿವಿಯಲ್ಲಿ ಈ ಘಟನೆ ನಡೆದಿರೋದು. ಕೊಲೆ ಮಾಡಿ ನೇಣು ಹಾಕಿದ್ದಾರೆ ಅಂತ ಪೋಷಕರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೀಗ ಸ್ಥಳಕ್ಕೆ ಗದಗ ಗ್ರಾಮೀಣ ಪೊಲೀಸರು ಭೇಟಿಯನ್ನ ನೀಡಿದ್ದಾರೆ. ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಕೊಲೆ ಮಾಡಿ ನೇಣು ಬಿಗಿದಿದ್ದಾರೆ ಅಂತ ಆಕೆಯ ಕುಟುಂಬಸ್ಥರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಆಗ್ರಹವನ್ನ ಕೂಡ ಮಾಡಿಕೊಂಡಿದ್ದಾರೆ. ಗದಗ್ನಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾಳೆ. ಈ ಸಾವಿನ ಹಿಂದೆ 10 ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗದಗ ನಗರದ ಜಿಮ್ಸ್ ಆಸ್ಪತ್ರೆಯ ಶವಾಗಾರದಲ್ಲಿದ್ದೇವೆ. ಈ ಒಂದು ಶವಾಗಾರದಲ್ಲಿ ವೀಣಾ ಎನ್ನುವ ವೈದ್ಯಕೀಯ ವಿದ್ಯಾರ್ಥಿಯನ್ನು ಸಾವನ್ನಪ್ಪಿದ ನಂತರ ಅಲ್ಲಿ ಇದ್ದಂತಹ ಸಿಬ್ಬಂದಿಗಳು ತಂದು ಹಾಕಿದ್ದಾರೆ ಅಂತ ಹೇಳಿ ಕುಟುಂಬಸ್ಥರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ 2ನೇ ಸೆಮಿಸ್ಟರ್ ಓದ್ತಾ ಇರುವಂತಹ ವೀಣಾ ಅಂದ್ರೆ 25 ವರ್ಷದ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾಳೆ. ಈ ಸಾವಿನ ಹಿಂದೆ ಸಾಕಷ್ಟು ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು. ಹೀಗಾಗಿ ಪೋಷಕರು ಕೂಡ ವೀಣಾ ಅವರ ಸಾವಿನ ಹಿಂದೆ ಸಾಕಷ್ಟು ಅನುಮಾನಗಳಿದ್ದಾವೆ, ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಏನು ವಿವಿಯ ಒಂದು ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡ ರೀತಿಯಲ್ಲಿ ಶವ ಪತ್ತೆಯಾಗಿರುವಂತದ್ದು, ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಆದರೆ ಆ ಒಂದು ಶವವನ್ನು ನೋಡಿದಂತಹ ಸಮಯದಲ್ಲಿ ಸಾಕಷ್ಟು ಅನುಮಾನಗಳನ್ನು ಕೂಡ ಕುಟುಂಬಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಹಲ್ಲು ಮುರಿದಿದ್ದಾವೆ ಮತ್ತು ಮೂಗಿನಲ್ಲಿ ರಕ್ತ ಬಂದಿದೆ. ಹೀಗಾಗಿ ಕೊಲೆ ಮಾಡಿ ಯಾರೋ ಈ ಒಂದು ಆತ್ಮಹತ್ಯೆ ಕತೆ ಕಟ್ಟಿದ್ದಾರೆ ಅಂತ ಹೇಳಿ ಕುಟುಂಬಸ್ಥರು ಕೂಡ ಹೇಳ್ತಾ ಇದ್ದಾರೆ. ಮೂಲತಃ ಬಾಗಲಕೋಟೆಯ ಗದ್ದಿನಕೆರೆ ಕ್ರಾಸದ ನಿವಾಸಿಯಾದಂತ ವೀಣಾ ಇವಾಗ ಕಳೆದ 15 ದಿನಗಳ ಹಿಂದೆ ತಾಯಿ ಜೊತೆಗೆ ಮಾತನಾಡಿದ್ರು. ಅದಾದ ನಂತರ ಯಾವುದೇ ರೀತಿಯಿಂದ ಸಂಪರ್ಕ ಮಾಡಿರಲಿಲ್ಲ. ಆದರೆ ನಿನ್ನೆ ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಆ ಆತ್ಮಹತ್ಯೆ ಹಿಂದೆ ಸಾಕಷ್ಟು ಅನುಮಾನ ಇದೆ ಅಂತೇಳಿ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಏನು ಮೃತಪಟ್ಟ ವೀಣಾ ಅವರ ತಾಯಿ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಅಮ್ಮ, ಏನೇನು ಅನುಮಾನಗಳಿದಾವೆ ಅಂತ ನೀವು ನೋಡಿದಾಗ ಏನ್ ಅನಿಸ್ತಾ ಇದೆ? ನಮ್ಗೆ ಏನ್ ಅಕ್ಕಿ ಬಗ್ಗೆ ಏನಿದೇನು ಇದ್ದಿದ್ದಿಲ್ರಿ, ಇಷ್ಟು ಮಾತ್ರ ಹೇಳ್ಬೋದ್ರಿ. ಇಲ್ಲಿ ಏನಾಗೈತೆ ನಮಗ್ ಗೊತ್ತಿಲ್ರಿ, ಅಷ್ಟೇ. ಮತ್ ಉಳ್ದದ್ ಯಾವ್ದು ಗೊತ್ತ. ನೇನ್ ಹಾಕೊಂಡು ಏನಾಗೈತೆ ನಾವೇನ್ ನೋಡಿವ್ರೆ. ಆಕೆ ನೇನ್ ಹಾಕೊಂಡಿದ್ರ ಅಲ್ಲೇ ಇರ್ತಿದ್ಲಲ್ರಿ, ಅವ್ರ ತಂದಿ ಇಲ್ಲಿ ಯಾಕೆ ಹಾಕಿದ್ರು? ಅದಷ್ಟ ಬೇಕ್ರಿ, ಉಳ್ದದ್ ಯಾವ್ದು ಗೊತ್ತ. ಮುಖಕ್ಕೆಲ್ಲ ಗಾಯಗಳು ಆಗಿದಾವಲ್ಲ, ಹಲ್ಲ ಮುರ್ದದ್ರಿ, ಇಲ್ಲಿ ಬಾವು ಬಂದತ್ತೆ, ಮೂನ್ಯಾ ರಕ್ತ ಬಂದತಿ. ಇಂತಲ್ಲಿ ಅಷ್ಟೇ ಗಾಯ ಆಗೈತ್ರಿ. ಮತ್ತದು ಆಕಿ ಏನಿಲ್ರಿ, ಆಕಿ ಎಲ್ಲಾ ನಾರ್ಮಲ್ ಇದ್ದಳ್ರಿ. 6:30 ಫೋನ್ ಹಚ್ಚಾಡ್ರಿ, ನಮ್ ಕಾಕಾರ ಸಿರೈಸಿದ್ರಿ ಬಾಗಲಕೋಟೆಗ್ರಿ. ಅಲ್ಲಿದ್ದೇವ್ರಿ, ಚೀಲ್ದಾಗಿಟ್ಟಿದ್ರಿ. ನಾನು ಮನಿಗೂ 9 ಗಂಟೆಗೆ ಮನಿಗ್ ಹೋದೇವ್ರಿ. ಯಾಕ ಫೋನ್ ಹಚ್ಚಾಳ ಅಂತ ಹಚ್ಚಿದೇವ್ರಿ, ಒಟ್ಟ ಎತ್ಲಿಲ್ರಿ ಆಕೆ. ಮತ್ತೇನು ಎಕ್ಸಾಮ್ ಅದ ಅಂದಿದ್ಲಾರಿ, ಮತ್ತೇನು ಓದಾಕತ್ತಿ ಓದಿ ಕ್ಯಾಸ ಮಕ್ಕೊಂದಿದ್ದ ಬಿಡ ಅಂತ 2-3 ಸಲ ಹಚ್ಚಿ ನಾನು ಇದನ್ ಮಾಡಿದೇರಿ. ಅಷ್ಟ ಗುರ್ತರಿ, ಹೊಳ್ಳಿ ಏನ್ ಗುರ್ತಿಲ್ರಿ. ಆಕಿ ಏನು ಅಲ್ಲಿ ಬಾಗಲಕೋಟೆ ಒಳಗ BHMS ಅಂತೇಳಿ ಕೋರ್ಸ್ ಮಾಡಿದಾಳ್ರಿ, ಅಂದ್ರೆ ಮೆಡಿಕಲ್ ಕೋರ್ಸ್. ಅದು ಮುಗಿದ ಬಳಿಕ MPH ಕೋರ್ಸ್ ಅಂತೇಳಿ 2 ವರ್ಷ ಇದ್ರಿ. ಇದು ಇಲ್ಲಿ ನಮಗ ಸೀಟ್ ಸಿಕ್ತಿಲ್ಲಿ, ಇಲ್ಲಿ ಯೂನಿವರ್ಸಿಟಿಯಾಗ ಅದ ಗಾಂಧಿ ಗ್ರಾಮೀಣ ಮಹಾತ್ಮ ಗಾಂಧೀಜಿ ಅಲ್ಲಿ ಅಡ್ಮಿಷನ್ ಮಾಡಿಸಿದ್ರಿ. ಅಡ್ಮಿಷನ್ ಮಾಡಿಸಿ ಮೊನ್ನೆ ಈಗ ಒಂದ್ 8 ದಿವಸದ ಒಳಗರಿ 1ನೇ ಸೆಮ್ ರಿಸಲ್ಟ್ ಬಂತ ನೋಡ್ರಿ. 6 ಅಥವಾ 7 ತಿಂಗಳ ಆತ್ ನೋಡ್ರಿ. ಚಲೋ ಆಗಿದ್ರಿ, ಫಸ್ಟ್ ಕ್ಲಾಸ್ ಮಾಡಲ್ರಿ. ಎಷ್ಟು ಒಟ್ಟು ಫಸ್ಟ್ ಕ್ಲಾಸ್ ಆಗೈತಪ್ಪ ಅಂತ ಅಂದಳ್ರಿ 1ನೇ ಸೆಮ್ಮಿಂದ್ರಿ. ಹ್ಞೂ ರೀ, ಚಲೋ ಮಾಡ್ಯಾಳ್ರಿ. ಅಲ್ಲಿ ಮೆಡಿಕಲ್ ಆದ್ರೂ ಆಕಿ ಎಲ್ಲಾ ವರ್ಷ ಫಸ್ಟ್ ಕ್ಲಾಸ್ ಮಾಡ್ಯಾಳ್ರಿ. ಚೆನ್ನಷ್ಟು ಕ್ಲಾಸ್ ಅವು ಹೆಣ್ಮಾಳ ಅಲ್ರಿ. ಒಟ್ಟು ಯಾರ ಏನೋ ಒಟ್ಟ